ಜೀವನದಲ್ಲಿ ಎಲ್ಲ ಒಂದು ಕೆಲಸಕ್ಕೂ ಸಿದ್ಧತೆ ಆಗಬೇಕು. ಆ ಸಿದ್ಧತೆ ಆದರೆ ಮಾತ್ರ ಇವತ್ತು ಇಂದಿನ ದಿನಮಾನದಲ್ಲಿ ನಾವು ಒಂದು ಕಷ್ಟ ಕಾಲದ ಸಹಿತ ಬದುಕನ್ನು ಕಟ್ಕೋಬೋದು. ಹೀಗೆ ನಾವು ದಿನಾಲೂ ಒಂದು ಜಾನುವಾರುಗಳ ಒಂದು ಮೇಯಿಸುವಂಥ ಗೆಳೆಯರನ್ನು ಗೆಳೆತನ ಮಾಡಿ ಅವರ ಒಂದು ದಿನಾಲೂ ನಾವು ಅವರು ಕೂಡಿ ಆಕಳುಗಳನ್ನು ಮೇಯಿಸುವುದು ಮತ್ತು ಒಂದಕ್ಕೊಂದು ಒಬ್ಬರ ಒಂದು ವಿಚಾರಗಳನ್ನು ಆಲೋಚಿಸೋದು. ಇದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಕಾಯಕ ಮುಖ್ಯ. ಆ ಕಾಯಕದಲ್ಲಿ ಸಣ್ಣವ ದೊಡ್ಡವ ಅಜ್ಞಾನಿ ಅವ ಒಂದು ಬುದ್ಧಿವಂತ ಅನ್ನೋದು ಬರೋದಿಲ್ಲ. ಒಳ್ಳೆಯ ಒಂದು ಆಕಳುಗಳನ್ನು ಮೇಯಿಸುವಂಥವನೇ ನಿಜವಾದ ಪ್ರಾಮಾಣಿಕ ವಿದ್ಯಾರ್ಥಿ ಮತ್ತು ಅವನಲ್ಲಿ ಇರ್ತಕ್ಕಂಥ ಜ್ಞಾನ ಅಂತ ಹೇಳ್ಬೋದು. ಇವತ್ತು ನಾವೆಲ್ಲರೂ 3 ಮಂದಿ ಸಹ ಆಕಳುಗಳನ್ನು ಮೇಯಿಸಿ ದಿನಾಲೂ ಒಂದೊಂದು ಆಕಳಿಗೆ ಸಮನಾದಂಥ ಆಹಾರಗಳನ್ನು ಒದಗಿಸಿ ಅವುಗಳನ್ನು ಕ್ರಿಯೆಯನ್ನು ನಾವು ದಿನಾಲೂ ಮಾಡ್ತಾಯಿದ್ದೇವೆ. ಇದು ಬದುಕಿನ ಇರ್ತಕ್ಕಂಥ ಒಳ್ಳೆಯ ಒಂದು ವೃತ್ತಿ. ಒಂದು ಆಕಳ ಸಾಕಾಣಿಕೆ ಮಾಡೋದ್ರಿಂದ ದಿನನಿತ್ಯ ಇಡೀ ಒಂದು ಇವತ್ತು ಇಂದಿನ ನಿರ್ಮಾಣದಲ್ಲಿ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೆ ಹಾಲನ್ನು ಉತ್ಪಾದನೆ ಕೊಡ್ಬೋದು ಮತ್ತು ಒಂದು ಇವತ್ತು ಇರ್ತಕ್ಕಂಥ ಭೂಮಿಗೆ ಒಳ್ಳೆಯ ಒಂದು ಗೊಬ್ಬರಗಳನ್ನು ಕೊಡ್ಬೋದು. ನಾವು ದಿನಾಲೂ ಈ ರೀತಿ ನಾವು ಮಾಡಿದಂದ್ರೆ ಎಲ್ಲರೂ ಒಂದು ಕಾರ್ಯಗತ ಆಗಬೇಕು. ಎಲ್ಲರೂ ಸೋಮಾರಿಯಾಗಿ ಜೀವನ ಮಾಡಿದ್ರು ಅಂತಂದ್ರೆ ಮುಂದಿನ ಬದುಕಿನಲ್ಲಿ ಭಾಳ ಕಷ್ಟ ಇದೆ. ಆ ಕಷ್ಟ ನಾವೆಲ್ಲರೂ ಸಿದ್ಧತೆಯಿಂದ ಬದುಕನ್ನು ನೆಟ್ಟಗೆ ಮಾಡ್ಕೋಬೇಕು. ಇವತ್ತು ಗುರು ಕೊಟ್ಟ ವಿದ್ಯೆ ಅಂದ್ರೇನಪ್ಪ, ಗುರು ಎಲ್ಲ ರೀತಿಯಿಂದ ಹೇಳಿರ್ತಾನೆ, ಅದನ್ನು ಕಾರ್ಯರೂಪಕ್ಕೆ ತರೋದು ನಿಮ್ಮೆಲ್ಲರ ಕರ್ತವ್ಯ. ನೀವು ಎಲ್ಲರೂ ಇರ್ತಕ್ಕಂಥ ಯುವಕರು ಸುಮ್ಮನೆ ಬೈಕ್ ತೊಗೊಂಡು ತಿರುಗಾಡಿ ಇದ್ದಿದ್ದು ಪೆಟ್ರೋಲ್ ಎಲ್ಲ ಹಾಳು ಮಾಡಿ ಮುಂದಿನ ಜೀವಮಾನಕ್ಕೆ ನಾವು ಪೆಟ್ರೋಲನ್ನು ಸಹಿತ ಇಲ್ಲದಂಗೆ ಮಾಡಿ ಆ ಒಂದು ಬದುಕನ್ನು ಹಾಳು ಮಾಡೋದಕ್ಕಿಂತ ಇವತ್ತು 4 ಆಕಳ ಕಟ್ಟಿದ್ವು ಅಂತಂದ್ರೆ ಬದುಕನ್ನು ಹೆಚ್ಚಿನ ಮಟ್ಟದ ಸುಧಾರಣೆ ಮಾಡ್ಬೋದು ಅಂತ ಈ ಮೂಲಕ ಒಂದು ನಾವು ಯುವಕರಿಗೆ ಹೇಳಲು ಇಚ್ಛೆಪಡ್ತೀನಿ. ಎಲ್ಲರೂ ತಿಳುವಳಿಕೆಯಿಂದ ಜೀವನ ಮಾಡಿದಂದ್ರೆ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಈ ಮೂಲಕ ಹೇಳಲು ಇಚ್ಛೆಪಡ್ತೀನಿ. ಎಂದೆಂದು ನಮಗಿರಲಿ ಈ ಶುಭ ದಿನ, ನಗು ನಗುತ್ತಾ ಬೆಳಗಲಿ ಈ ಶುಭ ದಿನ. ದೇಶಕ್ಕಾಗಿ ನಾವೆಲ್ಲರೂ ದುಡಿಯೋಣ, ದೇಶದ ಸಮೃದ್ಧಿಗೆ ಎಲ್ಲರೂ ಶ್ರಮಿಸೋಣ. ಎಂದೆಂದು ನಮಗಿರಲಿ ಈ ಶುಭ ದಿನ, ನಗು ನಗುತ್ತಾ ಬೆಳಗಲಿ ಈ ಶುಭ ದಿನ. ಇಂದು ನಾವು ಈ 3 ಮಂದಿ ಗೆಳೆಯರು ಆಕಳುಗಳನ್ನ ದಿನಾಲೂ ಮೇಯಿಸುತ್ತೇವೆ. ಪ್ರತಿಯೊಬ್ಬನೂ 3 ಆಕಳುಗಳಿರ್ತವೆ. ದಿನಾಲೂ ಒಂದು ಆಕಳಿಗೆ 5 ಲೀಟ್ರ್ ಅಂತ ಹಾಲನ್ನು ಇವತ್ತು ನಾವು ಡೈರಿ ಮೂಲಕ ಹಾಕ್ತಿದ್ದೇವೆ. ದಿನದ ಆದಾಯ ಸಹಿತ ನಾವು ದುಡಿದು ಜೀವನ ಮಾಡಿದರೆ ಒಳ್ಳೆಯ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಬದುಕಿನಲ್ಲಿ ನಾವು ಮುಂದುವರಿಬೋದು. ಇವತ್ತು ನಾವು ಎಲ್ಲನೂ ಸಹಿತ ಪಡ್ಕೋಬೇಕಂದ್ರೆ ದುಡಿದು ನಾವು ಜೀವನ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇವತ್ತು ನಮ್ಮ ಗೆಳೆಯರೆಲ್ಲರೂ ಸೇರಿ ದಿನಾಲೂ ಆಕಳುಗಳನ್ನು ಮೇಯಿಸ್ತೀವಿ. ಇದ್ರಾಗ ವಯಸ್ಸಿನರು ಅಂತ ಅನ್ನೋಲ್ಲ, ಕಾಯಕ ಮಾಡೋವನು ಎಲ್ಲವನ್ನೂ ಗೆಳೆಯವನ. ಇವತ್ತವ ಆ ಒಂದು ವೃತ್ತಿಗೆ ಗೌರವ ಕೊಡ್ತಾನಂದ್ರೆ ನಿಜವಾದ ಗೆಳೆಯ ಅವನೇ. ಅದಕ್ಕೆ ನಾವೆಲ್ಲರೂ ಯುವಕರಾದಂಥವರು ದುಡಿಯಲು ಮುಂದೆ ಉತ್ಸಾಹ ಆದಂದ್ರೆ ಯಾವುದೇ ಒಂದು ಏನಾದರೂ ಬದುಕಿನಲ್ಲಿ ರೂಪಿಸ್ಬೋದು ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ.